ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Row. ದಿಸ್ ಇಸ್ ಚರಣ್. ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತೇನೋ ಅಪ್ಡೇಟ್ಸ್ ಇತ್ತು ನಮ್ಮ PNL ನಾವೆಲ್ಲ ನೋಡೋಣ. ಒಂದು ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ನೋಡ್ಕೋಬೋದು. ಬ್ಯಾಂಕ್ ನಿಫ್ಟಿ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಈ ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದ್ರ ಹೈ ಕ್ರಾಸ್ ಆಗುವಾಗ ನಾವು ಬೈಜಿಂಗ್ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಆರ್ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ನಾವು ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇನ್ ಕೇಸ್ ನಿಫ್ಟಿ ಕೂಡ ಸೇಮ್ ಕರೆಕ್ಷನ್ ಬಂದ ಮೇಲೆ ಇಲ್ಲಿ ಬೈ ಪ್ಲ್ಯಾನ್ ಮಾಡ್ತೀವಿ. ಈ ರೆಸಿಸ್ಟೆನ್ಸ್ ಅಂದರೆ 24,735 ಇಲ್ಲಿ 50 ಮಿನಿಟ್ಸ್ ರಿಜೆಕ್ಷನ್ ಬಂದಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಒಂದು ಇಲ್ಲಿ ಬೈ ಮಾಡ್ತೀವಿ, ಆರ್ ಇಲ್ಲಿ ಸೆಲ್ ಮಾಡ್ತೀವಿ. ಎರಡೂ ಕಡೆ ಪ್ಲ್ಯಾನ್ ಮಾಡ್ತೀವಿ. ಡ್ಯುಯಲ್ ಝೋನ್ ಅಂತೀವಿ, ಡ್ಯುಯಲ್ ವ್ಯೂ ಅಂತೀವಿ. ಎರಡೂ ಕಡೆ ರೆಡಿ ಇದೆ ಮಾರ್ಕೆಟ್. ಕೇಳಿಸ್ಕೊಂಡ್ರಲ್ವಾ? ಮೇಲೆ ರೀಟ್ರೇಸ್ ಆದಮೇಲೆ ಇಲ್ಲಿಂದ ಸೆಲ್ ಪ್ಲಾನ್ ಮಾಡ್ತೀವಂತ. ಇವತ್ತು ಇದನ್ನೇ ಕಟ್ ಮಾಡಿ ತಮ್ಲೇನ್ ಹಾಕೊಳ್ಳೋಣ. ಓಕೆ, ಇವಾಗ ಮಾರ್ಕೆಟ್ ಏನು ವರ್ಕ್ ಆಗಿದೆ, ಲೆವೆಲ್ಸ್ ಹೆಂಗಿದೆ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಲೆವೆಲ್ಸ್ನ. ಇವಾಗ ಮಾರ್ಕೆಟಲ್ಲಿ ನೋಡಿ ಏನು ಹೇಳಿದ್ದಂದರೆ ನಿಮಗೆ ಇದ್ರ ಮೇಲೆ ಫಸ್ಟ್ ಮೇಲೆ ಹೋಗಿ ಇಲ್ಲಿ ರಿಜೆಕ್ಷನ್ ಬಂದಿದೆ 50 ಮಿನಿಟ್ಸಲ್ಲಿ. ಇಲ್ಲಿಂದ ಸೆಲ್ ಪ್ಲಾನ್ ಮಾಡ್ತೀವಿ ಅಂತ ನೋಡಿ. ಇಲ್ಲಿ ಸೆಲ್ಲಿಂಗ್ ಆಗಿದ್ದರೆ ಪ್ರಾಫಿಟ್ ಬಂದಿರುತ್ತಾ ಇಲ್ಲ ನೀವು ನೋಡಿ ಹೇಳಿ. ಓಕೆ, ಇಲ್ಲಿಂದ ಸೆಲ್ಲಿಂಗ್ ಅದಾದಮೇಲೆ ನಮ್ಮ ಲೆವೆಲ್ಸ್ ನೋಡಿ, ಎಕ್ಸಾಕ್ಟ್ ಬ್ರೇಕ್ ಮಾಡಿ ಅದೇ ಲೆವೆಲ್ಗೆ ರೀಟ್ರೇಸ್. ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಅದೇ ಲೆವೆಲ್ಗೆ ರೀಟ್ರೇಸ್ ಮಾಡಿ ಮತ್ತೆ ನಮ್ಮ ಸಪೋರ್ಟ್ವರೆಗೂ ಬಂದು ಎಕ್ಸಾಕ್ಟ್ ಸಪೋರ್ಟ್ ಹತ್ರ ನಿಂತಿದೆ. ಓಕೆ, ಇವಾಗ ನಾವೇನೇನು ಮಾಡಿದ್ವಿ, ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡೋಣ. ಇದು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಟೆಲಿಗ್ರಾಮ್ನ ಒಂದ್ಸಲಿ ಚೆಕ್ ಮಾಡೋಣ. ಇದು ಇವತ್ತು ಇಲ್ಲಿಂದ ಗುಡ್ ಮಾರ್ನಿಂಗ್ ಅಂತ, ಆಗಸ್ಟ್ 12ನೇ ತಾರೀಕಿಂದ. ಓಕೆ, ಬೆಳಿಗ್ಗೆ ಸಿ ಕಾಲ್ ಕೊಟ್ಟಿದ್ವಿ. ಓಕೆ, ಸಿ ಕಾಲ್ ಅದ್ರದ್ದು ನೋಡ್ಕೊಳ್ಳಿ ರಿಸಲ್ಟ್ ಹೆಂಗಿದೆ ಅಂತ. ಅದಾದಮೇಲೆ ನಾನು ಇಲ್ಲಿ ನೀವು ನೋಡ್ಕೋಬೋದು 2475 ಕ್ವಾಂಟಿಟಿ, ₹17.59 ಬೈ ಮಾಡಿದ್ದೀನಿ. ಬೈ ಮಾಡಿರೋ ಟೈಮಲ್ಲೇ ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ ನಾನು. ಓಕೆ, ನೀವು ನೋಡ್ಕೊಳ್ಳಿ, ಇಲ್ಲಿ ಟೈಮ್ 9:56 ನಾನು ಬೈ ಮಾಡಿದ್ದು ₹17.60. ಅದು ಎಲ್ಲಿಗೋಗಿದೆ ನೋಡಿ, 26 ಹೋಗಿರೋದು ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಅದಾದಮೇಲೆ ಅದು ₹35 ಹೋಗಿದೆ. ಅಂದರೆ ₹17 ಬೈ ಮಾಡಿದ್ರೆ 17ಕ್ಕೆ 17, 40,000ಗೆ 40,000 ಪ್ರಾಫಿಟ್ ಆಗಿದೆ. ಅದೇ ಹಾಕಿದ್ದೀನಿ 40.25. ನಿಫ್ಟಿ ಸಿ ಕಾಲ್ ಕೊಟ್ಟಿದ್ದಲ್ಲ ಬೆಳಗ್ಗೆ, ಅದು 310ಗೆ ಎಂಟ್ರಿ ಇದ್ದಿದ್ದು. ಇದು ಸಿ ಕಾಲ್ ರಿಸಲ್ಟ್. ಓಕೆ, 1:6 ಬಂದಿದೆ ಸಿ ಕಾಲ್. ಇದು ಹೋಲ್ಡ್ ಮಾಡೋದು 40K ಇನ್ವೆಸ್ಟ್ಮೆಂಟ್ 40K ಹಾಕಿ 2,500 ಕ್ವಾಂಟಿಟಿ ಬೈ ಮಾಡಿದ್ರೆ ₹17 ಬೈ ಮಾಡಿದ್ರೆ ಅದು ₹35 ಆಗಿತ್ತು. ಇನ್ವೆಸ್ಟ್ಮೆಂಟ್ ಡಬಲ್, 40,000ಗೆ 40,000. ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಸ್ಕ್ರೀನ್ಶಾಟ್ಗಳು ಇಲ್ಲಿರ್ತವೆ, ನೀವು ನೋಡ್ಕೊಳ್ಳಿ. ಈ ಶಾರ್ಟ್ ವಿಡಿಯೋದಲ್ಲಿರ್ತವೆ, ಇಲ್ಲಿರ್ತವೆ. ಇದು ಯಾರು ವಾಟ್ಸಪ್ಗೂ ಸೆಂಡ್ ಮಾಡೋಕ್ಕೆ ಬರೋಲ್ಲ, ನಿಮ್ಗೆ ಬೇಕಾದರೆ ಚಾನಲಲ್ಲಿರ್ತವೆ, ನೀವು ನೋಡ್ಕೋಬೋದು. ಓಕೆ, ಇದು ಇವತ್ತಿನ ಸಂಬಂಧಪಟ್ಟಿದ್ದೆಲ್ಲ. ಅದಾದಮೇಲೆ 21 ಡೇಸ್ದು ಸ್ಟೂಡೆಂಟ್ PNL ಕೂಡ ಇದೆ, ನೋಡ್ಕೊಳ್ಳಿ. ಓಕೆ, ಇವಾಗ ನಾಳೆ ಏನು ಮಾಡಬೇಕು, ಈ ರೆಸಿಸ್ಟೆನ್ಸ್ ಇಲ್ಲಿಗೆ ಹಾಕ್ಕೊಳ್ಳಿ. ಇಷ್ಟೇ, ಇಲ್ಲೊಂದು ಝೋನ್. ಓಕೆ, ಇದ್ರ ಕೆಳಗಡೆ ಬಂದರೆ 50 ಮಿನಿಟ್ಸ್ ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ. ಯಾಕಂದರೆ ಇಲ್ಲಿಂದ ಯೂಟರ್ನ್ ಆಗೋ ಚಾನ್ಸ್ ಇದೆ, ಫ್ಲಾಟ್ ಓಪನ್ ಆದರೆ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಯಾವ ಕ್ಯಾಂಡಲ್ ಓಪನ್ ಆಗುತ್ತೋ ಅದ್ರ ಹೈ ಕ್ರಾಸ್ ಆಗುವಾಗ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಇದು ನನ್ನ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಬಿಕಾಸ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಮಾರ್ಕೆಟ್ ನಾಳೆ ಫ್ಲಾಟ್ ಓಪನ್ ಆದರೂ, ಗ್ಯಾಪ್ ಅಪ್ ಓಪನ್ ಆದರೂ, ಗ್ಯಾಪ್ ಡೌನ್ ಓಪನ್ ಆದರೂ, ಈ ಲೆವೆಲ್ ಮೇಲೆ ಓಪನ್ ಆದರೆ ಇಲ್ಲೊಂದು 50 ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಅದ್ರ ಹೈ ಕ್ರಾಸ್ ಆಗ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ 55,400, ಸೆಕೆಂಡ್ ಟಾರ್ಗೆಟ್ 55,700. ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬರ್ತೀನಿ. ಇದ್ರ ಮೇಲೆ ಕ್ಲೋಸ್ ಆಗಿದೆ 50 ಮಿನಿಟ್ಸ್ ಕ್ಯಾಂಡಲ್, ಬೈಯಿಂಗ್ ಕಡೆ ಪ್ಲಾನ್ ಮಾಡ್ತೀನಿ. ಸೆಲ್ಲಿಂಗ್ ಅಂದರೆ ಲೈವಲ್ಲಿ ನೋಡ್ಕೊಳ್ಳೋಣ, ಒಂದು 50% ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್. ಅದು ಮಾರ್ಕೆಟ್ ಓಪನ್ ಆಗೋದ್ರ ಮೇಲೆ ಡಿಪೆಂಡ್ ಅದು. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ,
ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಹೊಸಬ್ರು ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಲೈವಲ್ಲಿ. ಓಕೆ, ಇವತ್ತು ಕೊಟ್ಟರೆ ಅಪ್ಡೇಟ್ನ ಫಾಲೋ ಮಾಡಿದರೆ 10,000 ಇನ್ವೆಸ್ಟ್ಮೆಂಟ್ ಹಾಕಿ ಕೂಡ 10,000 ಪ್ರಾಫಿಟ್ ಆಗಿದೆ, ತೋರಿಸಿದ್ದೀವಲ್ಲ ಅಲ್ಲಿ ಎಂಟ್ರಿ ಪ್ಲೇಸಿಂದ ಟಾರ್ಗೆಟ್ವರೆಗೂ ಅದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.